ವಿರೋಧ ಪಕ್ಷ ಬಿಜೆಪಿ ಕಣ್ತೆರೆಸಿದ ಫ್ರೀಡಂ ಟಿವಿಯ ವರದಿ. ಅನುದಾನ ಬಳಸದೆ ಗಿಗ್ ಕಾರ್ಮಿಕರ ಕೈಗೆ ಚಿಪ್ಪು. ಫ್ರೀಡಂ ಟಿವಿ ವರದಿ ಉಲ್ಲೇಖಿಸಿ ಲಾಡ್ಗೆ ರುಬ್ಬಿದ ಬಿಜೆಪಿ. ಅಲ್ಲಿ ಯಾರೋ ಹೇಳಿದ್ರು, ಇಲ್ಲಿ ಕೂತ್ಕೊಂಡು ಇನ್ಯಾರೋ ಮಾತನಾಡಿದ್ರು, ಅದನ್ನ ಹೆಕ್ಕಿ ಸ್ಕ್ರೀನ್ ಮೇಲೆ ಹಾಕೋ ಹವ್ಯಾಸ ನಮಗಿಲ್ಲ. ಇರುವುದನ್ನ ಸ್ಪಷ್ಟವಾಗಿ ಎಲ್ಲ ರಾಜಕೀಯ ವಿದ್ಯಮಾನಗಳನ್ನ ಗಮನಿಸಿಕೊಂಡು ಹಿಂಗಾಗಿದೆ ಅನ್ನೋದನ್ನ ಸ್ಪಷ್ಟವಾಗಿ ಇಡ್ತೀವಿ ಸ್ಕ್ರೀನ್ ಮೇಲೆ. ನಿಮ್ಮ ನಯನಗಳಿಗೆ ತೋರಿಸ್ತೀವಿ, ನಿಮ್ಮ ಕರ್ಣಬುಡಗಳಿಗೂ ಕೂಡ ಹೇಳ್ಕೊಡ್ತೀವಿ. ಹಂಗೆ ಮಾಡಿದ್ದು ಫ್ರೀಡಂ ಟಿವಿ. ಹಿಂಗಾಗಿದೆ ಅಂತ ತೋರಿಸಿದ್ವಿ. ಅದನ್ನ ಬಿಜೆಪಿಯ ಪ್ರಮುಖ ನಾಯಕರು ಹೇಳ್ತಾ ಹೋಗ್ತೀವಿ. ತಮ್ಮ ಇಲಾಖೆಯ ಅನುದಾನ ಬಳಸದೆ ಗಿಗ್ ಕಾರ್ಮಿಕರ ಕೈಗೆ ಚಿಪ್ಪು. 2000ರಲ್ಲಿ 188.79 ಕೋಟಿ ಖರ್ಚು ಮಾಡದಿರುವುದು ನಾಚಿಕೆ ಕೇಡು. ಬೇಡದ ವಿಷಯದಲ್ಲಿ ಮೂಗು ತೂರಿಸ್ತಾರೆ ಸಚಿವ ಸಂತೋಷ್ ಲಾಡ್. ಫ್ರೀಡಂ ಟಿವಿಯ ಸುದ್ದಿ ಸದ್ದಾಗಿತ್ತು. ಒಣ ಪಾಂಡಿತ್ಯ ಪ್ರದರ್ಶನ ಮಾಡೋದು ಬಿಡಿ, ಈ ಬಗ್ಗೆ ಚರ್ಚೆ ಮಾಡಿ. ಬೇರೆಯವರ ತಟ್ಟೆ ಮೇಲೆ ಕಣ್ಣಾಡಿಸುವುದನ್ನ ಬಿಟ್ಟು ಬಿಡಿ. ನಿಮ್ಮ ತಟ್ಟೆಯಲ್ಲಿ ಹೆಗಣ ಬಿದ್ದಿದ್ರೆ ಅದನ್ನ ಸೈಡಿಗೆ ಹಾಕೊಳ್ಳಿ. ತಮ್ಮ ತಟ್ಟೆಯಲ್ಲಿ ಏನು ಬಿದ್ದಿದೆ ಎಂಬುದನ್ನು ನೋಡ್ಕೊಳ್ಳಿ. ಮೊದಲು ಬಿಟ್ಟಿ ಉಪದೇಶ ಕೊಡುವುದು ಬಿಡಿ, ವಿರುದ್ಧ ಮಾತನಾಡೋದು ಬಿಟ್ಬಿಡಿ. ಕಾರ್ಮಿಕರ ಕಲ್ಯಾಣದತ್ತ ಗಮನ ಕೊಡಿ. ಸಖತ್ತಾಗಿ ಗುಮ್ಮಿದ ಬಿಜೆಪಿ. ರೆಫರೆನ್ಸ್ ತಗೊಂಡಿದ್ದು ಮಾತ್ರ ಫ್ರೀಡಂ ಟಿವಿಯದ್ದು. ನೀವು ಗಮನಿಸ್ತಾ ಇದ್ದೀರಲ್ಲ, ಇದು ಸ್ಕ್ರೀನ್ ಮೇಲೆ ಇದು ಬಿಜೆಪಿಯ ರಾಜ್ಯದ ಅಧಿಕೃತವಾದಂತಹ ಅವರ ಖಾತೆ. ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ಗಳಿದ್ದಿರಬಹುದು ಆ ಪೇಜ್ಗಳಲ್ಲಿ. ಒಂದು ರಾಷ್ಟ್ರೀಯ ಪಕ್ಷ ರೀ ಬಿಜೆಪಿ, ನ್ಯಾಷನಲ್ ಪಾರ್ಟಿ. ಆ ಪಾರ್ಟಿಯವರು ತಮ್ಮ ಖಾತೆಯಲ್ಲಿ ಹಂಚಿಕೊಳ್ಳುವುದು ಫ್ರೀಡಂ ಟಿವಿಯ ಸುದ್ದಿಯನ್ನ. ಕಾರಣ, ಫ್ರೀಡಂ ಟಿವಿ ಕಿವಿ ಹಿಂಡಿದ್ದು ಒಬ್ಬ ಪ್ರತಿನಿಧಿಯನ್ನ, ಜನಪ್ರತಿನಿಧಿಯನ್ನ, ಒಬ್ಬ ಏನ್ ಹೇಳ್ತಾರೆ ಅದಕ್ಕೆ, ಕಾರ್ಮಿಕ ಸಚಿವನನ್ನ ಅತ್ಯಂತ ಆರೋಗ್ಯಕರವಾಗಿ ಕಿವಿ ಹಿಂಡಿದ್ವಿ. ಲೇಬರ್ ಮಿನಿಸ್ಟರ್, ಇಲ್ಲಿ ಕೇಳಯ್ಯ, ಹಿಂಗಿಂಗ್ ಮಾಡಯ್ಯ, ಹಿಂಗ ಮಾಡಿದ್ರೇನೆ ಸರಿ, ಹಂಗ ಮಾಡ್ತಿರೋದು ತಪ್ಪು ಅಂದ್ವಿ. ವಿರುದ್ಧ ಭಾಷಣ ಮಾಡ್ತೀರಿ. ದಿನಕ್ಕೆ 40 ಬಾರಿ ತನ್ನ ಪಾರ್ಟಿಯನ್ನ ಸಮರ್ಥನೆ ಮಾಡಿಕೊಳ್ಳುವ ರೀತಿಯ ಮಾತುಗಳನ್ನೇ ಆಡ್ತೀರಿ. ಕೆಲವರು ಅದನ್ನ ಖಡಕ್ ಭಾಷಣ ಅಂತಾರೆ, ಇನ್ನು ಕೆಲವರು ಫೈರು ಅಂತಾರೆ. ಹಿಂಗಲ್ಲ ಹಂಗೆ ಅಂತೇಳಿ ಕಿವಿ ಹಿಂಡಿದ್ವಿ ನಾವು. ನೋಡಿ, ಕೊಟ್ಟ ಅನುದಾನವನ್ನೇ ಬಳಸದ ಸಚಿವ ಲಾಡ್, ಗಿಗ್ ಕಾರ್ಮಿಕರಿಗೆ ಚಿಪ್ಪು ಕೊಟ್ಟ ಲಾಡು. ನಾವು ಆ ಎಲ್ಲವನ್ನೂ ಕೂಡ ಸ್ಕ್ರೀನ್ ಮೇಲೆ ಹಾಕೊಂಡ್ವಿ. ನೀವು ಮಾಡಿದ್ದೇನು? ಜನಪರ, ರೈತರ ಪರ, ಕಾರ್ಮಿಕರ ಪರ ಅಂತ ಹೇಳ್ಕಂಡೇ ಅಧಿಕಾರಕ್ಕೆ ಬಂದ್ರಿ. ನೀವು ಹಿಂಗೆ ಮಾಡಿದ್ದು ಸರಿಯಲ್ಲ. ಗಿಗ್ ಕಾರ್ಮಿಕರ ಕಲ್ಯಾಣಕ್ಕೆ ಬಳಸಿದ್ದು ಬರೀ 9.84 ಕೋಟಿ. ಖರ್ಚಾಗದೆ ಉಳಿದ ಅನುದಾನ ಬರೋಬ್ಬರಿ 188.79 ಕೋಟಿ. ಆ ಉಳಿಸ್ಕೊಂಡೇನು ಉಪ್ಪಿನಕಾಯಿನ ಹಾಕ್ತೀರಿ? ಯಾರೋ ಉದ್ಧಾರಕ್ಕಾಗಿ ಅದನ್ನ ಇಟ್ಟಿರೋದು ನೀವು. ಗಿಗ್ ಕಾರ್ಮಿಕರ ಉದ್ಧಾರಕ್ಕಾಗಿ ಎಂದ ಮೇಲೆ ಆ ಉದ್ಧಾರಕ್ಕೆ ವ್ಯಯಿಸ್ಬೇಕಲ್ಲ, ಖರ್ಚು ಮಾಡಬೇಕಲ್ಲ. ಅದರಲ್ಲೊಂದಿಷ್ಟು ಗಿಂಟ್ಕತ್ತೀರಿ, ಯಾರಿಗೆ ಸೇರ್ಬೇಕು ಅವ್ರಿಗೆ ಒಂದಷ್ಟು ಕೊಡ್ತೀರಿ, ಉಳಿದದನ್ನ ಬಾಕಿ ಇಡ್ತೀರಿ. ಏನು ಬ್ಯಾಂಕ್ ಡಿಪಾಸಿಟ್ ಬಂಕರ್ ಅನ್ಕೊಂಡಿದ್ದೀರೇನು? ಸರ್ಕಾರದ ಖಜಾನೆನ ಕೊಡಿ ಜನರಿಗೆ. ಯಾರಿಗೆ ಮೀಸಲಿಟ್ಟಿದ್ದೀರಿ ಅವರಿಗೆ ವ್ಯಯಿಸಿ ಖರ್ಚು ಮಾಡಿ ಅಂತೇಳಿ ನಿಮ್ಮ ಫ್ರೀಡಂ ಟಿವಿ ಅದ್ಭುತವಾಗಿ ಕಿವಿ ಹಿಂಡುವಂತ ಪ್ರಯತ್ನ ಮಾಡ್ತು. ಆ ಕಿವಿ ಹಿಂಡಿದ್ದನ್ನೇ ರೆಫರೆನ್ಸ್ ಆಗಿ ಪಡೆದುಕೊಂಡಿದೆ ರಾಜ್ಯ, ಅದರಲ್ಲೂ ರಾಷ್ಟ್ರೀಯ ಪಕ್ಷವಾಗಿರ್ತಕ್ಕಂತಹ ಬಿಜೆಪಿ. ಅದನ್ನು ನೀವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.